ಹೆಲೋ ಮೈ ಡಿಯರ್ ಸ್ಟೂಡೆಂಟ್ಸ್, ಹೇಗಿದ್ದೀರಾ ಮಕ್ಕಳೇ? ವೆಲ್ಕಮ್ ಟು ಪಲ್ಲವಿ ಟ್ಯುಟೋರಿಯಲ್ಸ್. ಮಕ್ಕಳೇ, ಈ ಒಂದು ವಿಡಿಯೋದಲ್ಲಿ ಸೆಕೆಂಡ್ PUC ದ್ವಿತೀಯ PUCಗೆ ಸಂಬಂಧಪಟ್ಟ ಹಾಗೆ ವಿಷಯ ಕನ್ನಡ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಪೂರ್ವ ಸಿದ್ಧತಾ ಪರೀಕ್ಷೆ ಎಕ್ಸಾಮ್ 1 ಏನಾಗಿತ್ತಲ್ಲ ನಿಮಗೆ, ಆ ಎಕ್ಸಾಮ್ 1ನ ಕ್ವಶನ್ ಪೇಪರ್ ಏನಿದೆ, ಆ ಕ್ವಶನ್ ಪೇಪರಲ್ಲಿ ಏನು ಕ್ವಶನ್ಸನ್ನು ಕೇಳಿದಾರೋ ಆ ಕ್ವಶನ್ಸ್ ಯಾವುದು, ಅದಕ್ಕೆ ಆನ್ಸರ್ಸ್ ಯಾವುದು ಅನ್ನೋದನ್ನು ಹೇಳ್ತಾ ಇದ್ದೀನಿ. ಇನ್ನೇನು ಎಕ್ಸಾಮ್ ಹತ್ತಿರ ಬರ್ತಾ ಇದೆ. ಸೊ ಬೋರ್ಡಿಂದ ರಿಲೀಸ್ ಮಾಡಿರುವಂತಹ 3 ಮಾಡೆಲ್ ಕ್ವಶನ್ ಪೇಪರ್ಸ್ನ ಪ್ರತಿಯೊಂದು ಸಬ್ಜೆಕ್ಟಿಗೂ ನೀವು ಓದ್ತಾ ಇದ್ದೀರಿ. ಕನ್ನಡ ಆಗಿರ್ಬೋದು, ಇಂಗ್ಲೀಷ್ ಆಗಿರ್ಬೋದು, ಅಕೌಂಟೆನ್ಸಿ, ಬಿಸ್ನೆಸ್ಸು, ಹಿಸ್ಟ್ರಿ, ಎಕನಾಮಿಕ್ಸು, ಪೊಲಿಟಿಕಲು, ಸೋಷಿಯಾಲಜಿ ಅಲ್ವಾ. ನೀವು ಈ ರೀತಿಯಾಗಿ ಪ್ರತಿಯೊಂದು ಸಬ್ಜೆಕ್ಟಿನ 3 ಮಾಡೆಲ್ ಕ್ವಶನ್ ಪೇಪರ್ಸ್ ಜೊತೆಗೆ ಗುಡ್ ಸ್ಕೋರ್ ಮಾಡಬೇಕು, ಉತ್ತಮ ಅಂಕಗಳನ್ನು ಎಕ್ಸಾಮಿಗೆ ಪಡಿಬೇಕು ಅಂತ ಹೇಳಿದ್ರೆ 2 ಪ್ರಿಪ್ರೇಟ್ರಿ ಎಕ್ಸಾಮ್ ಏನಾಗಿದೆ, ಪ್ರಿಪ್ರೇಟ್ರಿ ಎಕ್ಸಾಮ್ 1, ಎಕ್ಸಾಮ್ 2 ಎರಡೂ ಪೇಪರಲ್ಲಿ ಇರುವಂತಹ ಪ್ರಶ್ನೆಗಳಿಗೆ ನೀವು ರೆಡಿ ಆಗಬೇಕು. ಸೊ ನೀವು ಅಬ್ಸರ್ವ್ ಮಾಡಿ ನೋಡಿ, ಆ 3 ಪೇಪರ್ಸಲ್ಲಿ ಏನಿದೆಯೋ ಅದೇ ಕ್ವಶನ್ಸು, ಮೋಸ್ಟ್ ಆಫ್ ಆಲ್ ಕ್ವಶನ್ಸು ರಿಪೀಟ್ ಆಗಿದೆ. ಹಾಗಾಗಿ ಈಸಿಯಾಗಿರುತ್ತೆ, ಟೆನ್ಷನ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಬಟ್ ಓದುವಾಗ ಈ 5 ಪೇಪರ್ ಮೇಲೂ ಕೂಡ ಗಮನ ಇರಲಿ. ಒಂದು ವಿಚಾರ. ಇನ್ನೊಂದು, ಇಲ್ಲ ನಾನು ಔಟ್ ಮಾಡ್ತೀನಿ, ಒಳ್ಳೆ ಸ್ಕೋರ್ ಮಾಡ್ತೀನಿ, ನಾನು ಎಷ್ಟಿದ್ರೂ ಓದೋದಕ್ಕೆ ನಾನು ರೆಡಿ ಇದ್ದೀನಿ, ಇನ್ನೂ ಏನೇನು ಓದಬೇಕು ಮೇಡಮ್ ಹೇಳಿ ಅನ್ನೋದಾದರೆ 2025ನ ಆ್ಯನ್ಯುವಲ್ ಎಕ್ಸಾಮ್ ಕ್ವಶನ್ ಪೇಪರ್ 1, 2024ನ ಆ್ಯನ್ಯುವಲ್ ಕ್ವಶನ್ ಪೇಪರ್ 1, ನೆಕ್ಸ್ಟು 2024ನ ಮಾಡೆಲ್ ಪೇಪರು, 2025 ಮಾಡೆಲ್ ಪೇಪರು. ಇದೆಲ್ಲ ಎಲ್ಲಿ ಸಿಗುತ್ತೆ, ಹೇಗೆ ಓದೋದು ಅನ್ನೋ ಡೌಟ್ಸ್ ನಿಮಗಿದ್ರೆ ಸಬ್ಜೆಕ್ಟ್ ವೈಸ್ 1 ಮಾರ್ಕಿಗೆ ಯಾವುದು ಓದಬೇಕು, 2 ಮಾರ್ಕ್ಸಿಗೆ ಯಾವುದು ಓದಬೇಕು, ಎಕನಾಮಿಕ್ಸ್ ಆದರೆ 4 ಮಾರ್ಕ್ಸು 6 ಮಾರ್ಕ್ಸಿಗೆ ಯಾವುದು ಓದಬೇಕು, ಬಿಸ್ನೆಸ್ ಆದರೆ 4 ಮಾರ್ಕ್ಸು 8 ಮಾರ್ಕ್ಸಿಗೆ ಯಾವುದು ಓದಬೇಕು, ಅಕೌಂಟೆನ್ಸಿ ಆದರೆ 6, 12ಗೆ ಯಾವುದು ಓದಬೇಕು, ಪೊಲಿಟಿಕಲು, ಸೋಷಿಯಾಲಜಿ ಆದರೆ 5 ಮಾರ್ಕ್ಸು 10 ಮಾರ್ಕ್ಸಿಗೆ ಯಾವುದು ಓದಬೇಕು, ಇದೆಲ್ಲ ಡೀಟೇಲ್ ಆಗಿ ನಾನು ಹೇಳ್ಕೊಡ್ತಾ ಹೋಗ್ತೀನಿ. ಕಂಟಿನ್ಯೂಸ್ ಆಗಿ ಚಾನಲ್ನ ಫಾಲೋ ಮಾಡ್ತಾ ಇರಬೇಕು. ಎವ್ರಿ ಡೇ ನಾವು ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡ್ತಾ ಇರುವಾಗ ಒಂದಿನ ಸ್ಟಾಪ್ ಆಯಿತು ಅಂತ ಹೇಳಿದ್ರು ಕೂಡ ಇನ್ನೊಂದು ದಿನ 5ರಿಂದ 6 ವೀಡಿಯೋಗಳನ್ನ ಹಾಕಿರ್ತೀನಿ. ಹಾಗಾಗಿ ಕಂಟಿನ್ಯೂಸ್ ನಾನೇನು ಔಟ್ಪುಟ್ ಕೊಡ್ತಾ ಇದ್ದೀನಿ ಯೂಟ್ಯೂಬ್ ಚಾನಲಿಂದ ಅದು ನೀವು ನೀಟಾಗಿ ತಗೊಳ್ಬೇಕಾಗತ್ತೆ. ಓಕೆ ಅಲ್ವಾ? ತಗೊಂಡು ನೀಟಾಗಿ ನೀವು ಕಲಿಬೇಕು, ಪ್ರಾಕ್ಟೀಸ್ ಮಾಡಬೇಕು. ಸೊ ಇವಾಗ ಆಲ್ರೆಡಿ ನಿಮ್ಮ ಪ್ರಿಪ್ರೇಟ್ರಿ ಎಕ್ಸಾಮಿಗೆ ಸಂಬಂಧಪಟ್ಟಂತೆ 6 ಸಬ್ಜೆಕ್ಟಲ್ಲಿ 3 ಸಬ್ಜೆಕ್ಟ್ಸಿಗೆ ಆನ್ಸರ್ನ ಹೇಳ್ಬಿಟ್ಟಿದ್ದೀನಿ. ಸೊ ಇದು 4th ಸಬ್ಜೆಕ್ಟ್. ಇವಾಗ ಕನ್ನಡ. ಫಸ್ಟ್ 1, ಯಾರ ಕೈಯಲ್ಲಿ ಚಂದ್ರಾಯುಧವಿದ್ದು ಫಲವಿಲ್ಲ? ರಿಪೀಟೆಡ್ ಕ್ವಶನು. ಅಂಧಕನ ಕೈಯಲ್ಲಿ ಸರಿಯಾದ ಉತ್ತರ. ಮುಂದಿನ ಪ್ರಶ್ನೆ, 2ನೇ ಪ್ರಶ್ನೆ. ಉಣದಿರ್ಪ ಧನಮಿರ್ದೊಡೇನು ಸುತನಿರ್ದೇಮು ಮುಪ್ಪಿನಲ್ಲಾಗದ ಒಣಗಲ್ ಪೈರಿಗೆ ಬಾರದಿರ್ದ ಮಳೆ ತಾಂ ಬಂದೇನ್ ಆಪತ್ತಿನೋಳ್ ಮಣಿದುಂ ನೋಡದ ಬಂಧುವೇತ ಕೆಣಿಸಲ್ ಕಾಲೋಚಿತ ಕೈದಿದ ತೃಣವೇ ಪರ್ವತವಲ್ಲವೇ? ಹರಹರ ಶ್ರೀ ಚೆನ್ನಸೋಮೇಶ್ವರ. ಈ ಶತಕದ ಪದ್ಯ ಭಾಗಕ್ಕೆ ಸಂಬಂಧಿಸಿದಂತೆ ಕೆಳಗಿನ ಯಾವ ಹೇಳಿಕೆ ಸರಿಯಾಗಿದೆ ಅಂತ ಹೇಳಿದರೆ, ಒಣಗಲ್ ಪೈರಿಗೆ ಬಾರದಿದ್ದ ಮಳೆ ತಾಂ ಬಂದೇನ್ ಆಪತ್ತಿ ನೋಳ್ ಅಂತ ಇದೆ. ಹೌದಾ? ಪೈರು ಒಣಗುತ್ತಿರುವ ಕಾಲದಲ್ಲಿ ಬಾರದಿರುವ ಮಳೆ ನಿಷ್ಪ್ರಯೋಜಕ ಅನ್ನೋದು ಸರಿಯಾದ ಉತ್ತರ. ನೆಕ್ಸ್ಟ್ ಮುಂದಿನ ಪ್ರಶ್ನೆ. ತತ್ವಜ್ಞಾನವನ್ನು ಕೇಳದವರು ಯಾರು ಕೇಳಿದರೆ? ಘೋರ ಪಾಪಿಗಳು. ದೈವಿ ರಾಜ್ಯ ಬಂದೇ ತೀರುತ್ತದೆ ಎಂಬ ಭರವಸೆಯಲ್ಲಿ ಶಿಲುಬೆಯನ್ನು ಏರಿದವರು ಯಾರು? ಜೀಸಸ್. ಹಣತೆಯಲ್ಲಿ ಹೊಸೆದು ಬತ್ತಿಯಾಗಿರುವುದು ಇದು ಹತ್ತಿ. ಇಲ್ಲಿ ನೋಡಿ, ನಾನು ಯಾವ್ಯಾವ ಪದ್ಯದಲ್ಲಿ ಕೊಟ್ಟಿದ್ದಾರೋ ಆ ಪದ್ಯದ ನಂಬರನ್ನು ಹಾಕಿದ್ದೀನಿ. ಹಣತೆಯಲ್ಲಿ ಹೊಸೆದು ಬತ್ತಿಯಾಗಿರುವುದು ಯಾವುದು? ಹತ್ತಿ. ನೋಡು, ನಿನ್ನ ಎದುರು 2 ಆಯ್ಕೆಗಳಿವೆ. ಇಲ್ಲಿ ಲೇಖಕಿ ತನ್ನ ಪತಿಗೆ ಹೇಳುವ 2 ಆಯ್ಕೆಗಳು ಯಾವುವು ಅಂತ ಹೇಳಿದ್ರೆ, ಮುದ್ದೇಗೌಡರ ತರಹ ವರ್ಷಕ್ಕೆ 2 ಆಪರೇಷನ್ ಮಾಡಿಸಿಕೊಳ್ಳೋದು. ಆಯಿತಾ? ಇದು ಕಲಾಂ ಅವರ ಆತ್ಮಚರಿತ್ರೆಯ ಹೆಸರು ಅಂತ ಕೇಳಿದರೆ ವಿಂಗ್ಸ್ ಆಫ್ ಫೈರ್. ನೆಕ್ಸ್ಟ್ ಮುಂದಿನ ಪ್ರಶ್ನೆ. ದುರ್ಗಪ್ಪನ ಪ್ರಕಾರ ತರ್ಲೆ ಡಿಪಾರ್ಟ್ಮೆಂಟ್ ಯಾವುದು? ಟೆಲಿಫೋನ್ ಡಿಪಾರ್ಟ್ಮೆಂಟ್. ಆನೆಯ ಮಾವುತನ ಹೆಸರು ವೇಲಾಯುಧ. ಕನ್ಫ್ಯೂಸ್ ಮಾಡ್ಕೋಬೇಡಿ, ಇಲ್ಲಿ ಮೇಲಾಯುಧ ವೇಲಾಯುಧ ಎರಡಿದೆ. ವೇಲಾಯುಧ. ಫಾರೆಸ್ಟ್ ಡಿಪಾರ್ಟ್ಮೆಂಟಿನ ನಂಬರ್ 1 ಎನಿಮಿಗಳು ಯಾರು? ಇದು 2 ಅಂಕದ ಬಹುಮುಖ್ಯ ಪ್ರಶ್ನೆ ಅಂತ ಕೊಟ್ಟಿದ್ದೆ ನಾನು. ಅದರಲ್ಲಿ PWDನವರು, ಕರೆಂಟ್ನವರು, ಟೆಲಿಫೋನ್ನವರು ಫಾರೆಸ್ಟ್ ಡಿಪಾರ್ಟ್ಮೆಂಟಿನ ನಂಬರ್ 1 ಎನಿಮಿಗಳು ಅಂತ ಬರೆಯೋದು. ನೆಕ್ಸ್ಟ್ ಬಿಟ್ಟ ಸ್ಥಳ ಪ್ರಶ್ನೆಗಳು ತುಂಬ ಈಸಿ ಇದೆ. ಕೊನೆಗೆ ಬಸಲಿಂಗ ಯಾವುದರಿಂದ ಮುಕ್ತನಾಗಿದ್ದ? ಸುಳ್ಳುಗಳಿಂದ. ಬದುಕು ಯಾವುದನ್ನು ಬಿಟ್ಟು ಇರುವುದಿಲ್ಲ? ಭಾಷೆಯನ್ನು. ದಣಿ ಎಂದಿಗೂ ಯಾರನ್ನು ನಂಬುವುದಿಲ್ಲ? ಒಕ್ಕಲ ಮಕ್ಕಳನ್ನು. ಮುದ್ದಣ್ಣ ಅರಮನೆಯಿಂದ ಬರುತ್ತಿರುವುದನ್ನು ನಿಂತು ನೋಡಿದವರು ಯಾರು? ಮನೋರಮೆ. ಕಲಿಯುಗದ ಅಮೃತ ಯಾವುದು? ಚಹಾ. ಹೊಂದಿಸಿ ಬರೆಯಿರಿ. ನಾಗಚಂದ್ರ ಕೇಳಿದರೆ ಪಂಪರಾಮಾಯಣ. ಜಾಲಿಯ ಮರದಂತೆ ಕೇಳಿದರೆ ಪುರಂದರದಾಸರು. ಸೋಮೇಶ್ವರ ಶತಕ ಕೇಳಿದರೆ ಪಗೆಯಂ ಬಾಲಕನೆಂಬರೆ. ಬೆಳಗು ಜಾವ ಕೇಳಿದರೆ ಮುಕ್ತಕಂಠ. ಸುಕನ್ಯಾ ಮಾರುತಿ ಕೇಳಿದರೆ ಒಮ್ಮೆ ನಗುತ್ತೇವೆ. ನೆಕ್ಸ್ಟು ಪದ್ಯ ಭಾಗದ 2 ಅಂಕದ ಬಹುಮುಖ್ಯ ಪ್ರಶ್ನೆಗಳು. ರಾವಣನು ಜಾನಕಿಯನ್ನು ನೋಡಲು ಪ್ರಮದವನಕ್ಕೆ ಬಂದ ಬಗೆ ಹೇಗೆ ಅಂತ ಕೇಳಿದರೆ, ರಾವಣನು ಜಾನಕಿಯನ್ನು ನೋಡಲು ಪ್ರಮದವನಕ್ಕೆ ಬಂದನು.
ಹೂಬಾಣಗಳಿಲ್ಲದ ಮನ್ಮಥನಂತೆ ಬಂದನು ಅಂತ ಬರೀರಿ. ಧನ ಮತ್ತು ಸುತನ ವಿಷಯದಲ್ಲಿ ಸೋಮನಾಥನ ಅಭಿಪ್ರಾಯವೇನು ಅಂತ ಕೇಳಿದ್ದಾರೆ. ಉತ್ತರವನ್ನು ಬರೆಯುವಾಗ, ನಾವು ಅನುಭವಿಸಲು ಸಾಧ್ಯವಿಲ್ಲದ ಧನವಿದ್ದು ಪ್ರಯೋಜನವಿಲ್ಲ, ಅಂತೆಯೇ ಮುಪ್ಪಿನಲ್ಲಿ ತಂದೆ ತಾಯಿಗಳನ್ನು ಸಲಹದ ಮಗ ನಿಷ್ಪ್ರಯೋಜಕ ಎಂಬುದಾಗಿ ಸೋಮನಾಥನ ಅಭಿಪ್ರಾಯ. ಇದೇನು ಡಿಫ್ರೆಂಟ್ ಆಗಿರೋ ಯಾವುದೋ ಪ್ರಶ್ನೆ ಏನೂ ಅಲ್ಲ. ಪಗೆಂ ಬಾಲಕನೆಂಬರೆ ಎಂಬ 4ನೇ ಪದ್ಯದಿಂದ ಕೇಳಿರುವಂಥ ಪ್ರಶ್ನೆ. ಇಲ್ಲಿರುವಂತಹ 4 ಪ್ರಶ್ನೆಗಳು ಇಂಪಾರ್ಟೆಂಟು. ಸಾಕಷ್ಟು ಸಲ ರಿಪೀಟ್ ಆಗಿರೋ ಪ್ರಶ್ನೆಗಳು ಇದಿಷ್ಟು ಇಂಪಾರ್ಟೆಂಟ್ ಆಗಿರುತ್ತೆ. ಬೆಳಕು ಬೇಟೆಗಾರ ಹೇಗೆ ಬರುತ್ತಾನೆ ಅಂತ ಕೇಳಿದರೆ 7ನೇ ಪದ್ಯದಿಂದ ಕೇಳಿರುವಂತಹ ಪ್ರಶ್ನೆ ಇದು. ಮೂಡಲದ ಕಣ್ಣು ತೆರೆದಾಗ ಕತ್ತಲೆ ಕಳೆದು ನಕ್ಷತ್ರಗಳು ಜಾರಿ ಆಕಾಶದ ಬಣ್ಣ ರಂಗೇರಿದಾಗ ಮನ್ಮಥ ಜೇನ್ನೊಣದ ಎದೆಗೆ ಹೂಬಾಣ ಹೂಡಿ ಬರುತ್ತಾನೆ. ಆಗ ಗುಡಿಗೋಪುರಕ್ಕೆ ಬಲೆ ಬೀಸಿದಂತೆ ಬೆಳಕು ಬೇಟೆಗಾರನ ಆಗಮನವಾಗುತ್ತದೆ. ಕ್ರಿಸ್ಮಸ್ ಮನೆಗೆ ಏನನ್ನು ಹೊತ್ತು ತಂದಿದೆ? ಕ್ರಿಸ್ಮಸ್ ಮನೆಗೆ ಕೇಕು, ಚಳಿ, ನಕ್ಷತ್ರ ದೀಪಗಳನ್ನು ಹೊತ್ತು ತಂದಿದೆ. ಮಂಜು ಹತ್ತಿಯ ರೂಪ ತಾಳಿ ಪ್ಲಾಸ್ಟಿಕ್ ಗಿಡವಾಗಿ ಕ್ರಿಸ್ಮಸ್ ಮರವು ಮನೆಗೆ ಬಂದಿದೆ. ನೆಕ್ಸ್ಟು ಗದ್ಯ ಭಾಗದ 4 ಪ್ರಶ್ನೆಗಳು. ಕಣ್ಣನ್ನು ಪರೀಕ್ಷಿಸಿದ ಡಾಕ್ಟರ್ ತಿಮ್ಮಪ್ಪ ಬಸಲಿಂಗನಿಗೆ ಏನೆಂದು ಹೇಳಿದರು ಅಂತ ಕೇಳಿದರೆ, ಮುಟ್ಟಿಸಿಕೊಂಡವನು ಗದ್ಯದಿಂದ ಕೇಳಿರುವಂತಹ ಪ್ರಶ್ನೆ. ಕಣ್ಣನ್ನು ಪರೀಕ್ಷಿಸಿದ ಡಾಕ್ಟರ್ ತಿಮ್ಮಪ್ಪ ಬಸಲಿಂಗನಿಗೆ ನಿನ್ನ ಕಣ್ಣು ಸರಿ ಹೋಗುತ್ತೆ, ಆದರೆ ಆಪರೇಷನ್ ಆಗಬೇಕು, ಪರವಾಗಿಲ್ಲವಾ ಎಂದು ಕೇಳಿದರು. ಕನ್ನಡದ ಸಮಸ್ಯೆಗಳು ಎಲ್ಲಿಯವರೆಗೂ ಇದ್ದೇ ಇರುತ್ತವೆ ಅಂತ ಕೇಳಿದ್ದಾರೆ. ಕನ್ನಡವನ್ನು ಕಟ್ಟುವ ಕೆಲಸ ಗದ್ಯ ಏನಿದೆ 4ನೇ ಗದ್ಯ, ಅಲ್ಲಿ ಕೇಳಿರುವಂಥ ಪ್ರಶ್ನೆ, ಎಲ್ಲಿಯವರೆಗೆ ಕನ್ನಡ ನಮ್ಮ ಆಡಳಿತ ಶಿಕ್ಷಣದಲ್ಲಿ ಪ್ರಥಮವೂ ಪ್ರಧಾನವೂ ಆಗಿರುವುದಿಲ್ಲವೋ, ಎಲ್ಲಿಯವರೆಗೆ ಅದು ಜನಜೀವನವನ್ನು ತುಂಬಿಕೊಳ್ಳುವುದಿಲ್ಲವೋ, ಎಲ್ಲಿಯವರೆಗೆ ಕನ್ನಡಿಗರು ಸ್ವಾಭಿಮಾನಿಗಳಾಗುವುದಿಲ್ಲವೋ ಅಲ್ಲಿಯವರೆಗೆ ಕನ್ನಡದ ಸಮಸ್ಯೆಗಳು ಇದ್ದೇ ಇರುತ್ತದೆ. ಮಕ್ಕಳು 15 ವರ್ಷ ತಲುಪುವವರೆಗೆ ಅವರಿಗೆ ಯಾರು ಆದರ್ಶ ಮಾದರಿಗಳು ಎಂದು ಕಲಾಂ ಅವರು ಹೇಳುತ್ತಾರೆ? ಮಕ್ಕಳು 15 ವರ್ಷ ತಲುಪುವವರೆಗೆ ಅವರಿಗೆ ತಂದೆ ತಾಯಿ ಶಿಕ್ಷಕರು ಆದರ್ಶ ಮಾದರಿಗಳು ಎಂದು ಕಲಾಂ ಅವರು ಹೇಳುತ್ತಾರೆ. ನೆಕ್ಸ್ಟು ರೋಗಿಗಳ ಹಾಗೂ ಪಥ್ಯ ಮಾಡುವವರ ಜಿದ್ದು ಎಂತಹದು ಅಂತ ಕೇಳಿದರೆ, ಹಳ್ಳಿಯ ಚಹಾ ಹೋಟೆಲುಗಳು ಪಾಠದಿಂದ, ರೋಗಿಗಳು ಹಾಗೂ ಪಥ್ಯ ಮಾಡುವವರು ಮನೆಯಲ್ಲಿ ಪಥ್ಯ ಮಾಡುತ್ತಾ ಚಹಾ ಫಳಾರದ ಅಂಗಡಿಯಲ್ಲಿ ಕರಿದ ಪದಾರ್ಥಗಳನ್ನು ತಿನ್ನುತ್ತಿದ್ದರಿಂದ ಅವರ ಜಡ್ಡು ವಾಸಿಯಾಗುತ್ತಿರಲಿಲ್ಲ. ಹಾಗಾಗಿ ಹಾಗೂ ಸಾಯುತ್ತೇವೆ ಹೀಗೂ ಸಾಯುತ್ತೇವೆ, ಕರಿದಿದ್ದನ್ನು ತಿಂದೇ ಸಾಯುತ್ತೇವೆ ಎನ್ನುವ ಜಿದ್ದು ಅವರದ್ದು ಅಂತ ಬರಿಬೇಕು. ಎಷ್ಟು ರಿಪೀಟೆಡ್ ಕ್ವಶನ್ಸ್ಗಳು ನೋಡಿ, ವೆರಿ ಇಂಪಾರ್ಟೆಂಟು. ಇಲ್ಲಿ ನಿಮ್ಮ ಕೃಷ್ಣೇಗೌಡನ ಆನೆ ದೀರ್ಘಗದ್ಯ ಏನಿದೆಯಲ್ಲ ಮಕ್ಕಳೇ, ಈ ದೀರ್ಘಗದ್ಯಕ್ಕೆ ಸಂಬಂಧಪಟ್ಟಿರುವಂಥ 4 ಪ್ರಶ್ನೆಗಳು. ಇಲ್ಲಿರುವ ಎಲ್ಲ ಪ್ರಶ್ನೆಗಳನ್ನು ನಾನು ಕೊಟ್ಟಿದ್ದೀನಿ, ಆನ್ಸರ್ನು ಹೇಳಿದ್ದೀನಿ. ಮಾಡಲ್ ಕ್ವಶನ್ ಪೇಪರ್ ಹೇಳುವಾಗಲೂ ಕೂಡ ಆನ್ಸರ್ನ ಕೊಟ್ಟಿದ್ದೀನಿ. ಹಾಗಾಗಿ ನೀವು ಬರ್ಕೊಂಡಿರ್ತೀರಿ. ನನ್ನನ್ನು ಕಂಟಿನ್ಯೂಸ್ ಆಗಿ ನನ್ನ ಚಾನಲ್ನ ಫಾಲೋ ಮಾಡಿದರೆ ಆನ್ಸರ್ ಇರುತ್ತೆ. ಇದು 4 ಇಂಪಾರ್ಟೆಂಟು. ನೆಕ್ಸ್ಟು ಸಂದರ್ಭ, ಪದ್ಯಕ್ಕೆ ಸಂಬಂಧಪಟ್ಟಿದ್ದು, ಗದ್ಯಕ್ಕೆ ಸಂಬಂಧಪಟ್ಟಿದ್ದು, ದೀರ್ಘಗದ್ಯಕ್ಕೆ ಸಂಬಂಧಪಟ್ಟಂಥ ಸಂದರ್ಭ ಹಾಗೂ ಪದ್ಯಕ್ಕೆ ಸಂಬಂಧಪಟ್ಟಂತಹ 4 ಅಂಕದ ಪ್ರಶ್ನೆಗಳು. 2 ಪ್ರಶ್ನೆಗೆ ಉತ್ತರವನ್ನು ಬರೆದ್ರಾಯಿತು. 4 ಪ್ರಶ್ನೆಗಳಿರುತ್ತೆ. ಮೋಸ್ಟ್ ರಿಪೀಟೆಡ್ ಕ್ವಶನ್ಸ್ ಇದು ಕೂಡ. ನೆಕ್ಸ್ಟ್ ಗದ್ಯ ಭಾಗಕ್ಕೆ ಸಂಬಂಧಪಟ್ಟಂತೆ 4 ಅಂಕದ ಪ್ರಶ್ನೆ 2 ಇರುತ್ತೆ. ಅದರಲ್ಲಿ 1 ಪ್ರಶ್ನೆಗೆ ಉತ್ತರವನ್ನು ಬರೆದ್ರಾಯಿತು. ಅದರಲ್ಲೂ ಬೆಳ್ಳಿ ಲೋಟ, ದಣಿಗಳ ಬೆಳ್ಳಿ ಲೋಟ ಗದ್ಯವನ್ನು ನೀವು ಸೆಲೆಕ್ಟ್ ಮಾಡಿಕೊಂಡ್ರಂತೂ ಆರಾಮಾಗಿ 4 ಅಂಕವನ್ನು ತಗೊಳ್ಬಹುದು. ನೆಕ್ಸ್ಟು ದೀರ್ಘಗದ್ಯಕ್ಕೆ ಸಂಬಂಧಪಟ್ಟಂತೆ ಅವ್ರು ಕೊಟ್ಟಿರುವಂಥ ಪ್ರಶ್ನೆಗಳು, ಕೃಷ್ಣೇಗೌಡನ ಆನೆ 2 ಕೊಟ್ಟಿರ್ತಾರೆ, ಯಾವುದಾದ್ರು 1ಕ್ಕೆ ಉತ್ತರ ಬರೆದ್ರೆ ಸಾಕಾಗುತ್ತೆ. ನೆಕ್ಸ್ಟು ವಿಭಾಗ ಬಂದರೆ ಭಾಷಾಭ್ಯಾಸ ಪ್ರಶ್ನೆಗಳು 8 ಅಂಕಗಳನ್ನು ಈಸಿಯಾಗಿ ತಗೊಳ್ಬಹುದು. ಸೊ ನೀವು ಇವಾಗ ಮಾದರಿ ಪ್ರಶ್ನೆ ಪತ್ರಿಕೆ 1, 2, 3ರಲ್ಲಿ ಹೇಗೆ ಭಾಷಾಭ್ಯಾಸ ನೋಡ್ಕೊಂಡಿರ್ತೀರೋ ಅದೇ ರೀತಿಯಾಗಿ ಪ್ರಿಪ್ರೇಟರಿ ಪೇಪರ್ಲಿ ಇರೋದು ಕೂಡ ನೋಡ್ಕೊಳ್ಳಿ. ಮೊದಲಿಗೆ ನಾನಾರ್ಥ ಬರೆಯಿರಿ ಅಂತ ಇದೆ. ಗುರು ಅಂತ ಹೇಳಿದ್ರೆ ಶಿಕ್ಷಕ, ಹಿರಿಯ, ಗ್ರಹದ ಹೆಸರು. ಕಳೆ ಅಂತ ಹೇಳಿದ್ರೆ ಕಾಂತಿ, ಹೊಳಪು, ವ್ಯವಕಲನ. ಬಟ್ಟೆ ಅಂತ ಹೇಳಿದ್ರೆ ವಸ್ತ್ರ, ಅಂಗಿ. ಗುಣವಾಚಕ ಬರೀರಿ ಅಂತ ಕೇಳಿದರೆ ಗಟ್ಟಿಪಾದ ಗಟ್ಟಿ, ಕಾರ್ಮೋಡ ಕಪ್ಪಾದ, ಮಣ ಆಯಾಸ ಮಣ ಅಂತ ಬರೀರಿ. ಧಾತುಗಳನ್ನು ಗುರುತಿಸಿ ಅಂತ ಹೇಳಿದರೆ ಓದುವರು ಓದು, ಎದ್ದರು ಏಳು, ಹರಡಿತು ಹರಡು. ವಿಭಕ್ತಿಗಳನ್ನು ಹೆಸರಿಸಿ ಅಂತ ಹೇಳಿದರೆ ನಲ್ಗತೆಯ ಮಮ್ ದ್ವಿತೀಯ ಬರುತ್ತೆ, ನೋವಿನಲ್ಲಿ ಅಲ್ಲಿ ಸಪ್ತಮಿ ಬರುತ್ತೆ, ಕೀರ್ತಿಗೆ ಗೆ ಬರುತ್ತೆ ಚತುರ್ಥಿ. ನೆಕ್ಸ್ಟು ಸ್ವಂತ ವಾಕ್ಯ, ದಾರಿದೀಪ, ಶಿಕ್ಷಕರ ಬುದ್ಧಿಮಾತುಗಳು ಮಕ್ಕಳಿಗೆ ದಾರಿದೀಪವಾಗಿದೆ ಅಂತ ಬರೀರಿ. ಮೂಗು ತೂರಿಸು, ಬೇರೆಯವರು ಮಾತನಾಡುವ ಸಂದರ್ಭದಲ್ಲಿ ಮಧ್ಯ ಮೂಗು ತೂರಿಸಬಾರದು ಅಂತ ಬರೀರಿ. ಗತಿ ಕಾಣಿಸು, ಭಾರತೀಯ ಸೈನಿಕರು ಉಗ್ರರಿಗೆ ಒಂದು ಗತಿ ಕಾಣಿಸಿದರು ಅಂತ ಬರೀರಿ. ಅನ್ಯ ದೇಶ 2 ಪದವನ್ನು ಬರಿಬೇಕು. ಕೇಕು, ಸಿನಿಮಾ, ಆಪರೇಷನ್ ಯಾವುದಾದ್ರೂ ಬರಿಬೋದು. 2 ಪದವನ್ನು ನಾನಿಲ್ಲಿ ಬರೆದಿದ್ದೀನಿ. ಇದು ನಿಮ್ಮ ಪೂರ್ವ ಸಿದ್ಧತಾ ಪರೀಕ್ಷೆ 1ಕ್ಕೆ ಸಂಬಂಧಪಟ್ಟಂತೆ ಕನ್ನಡ ಪ್ರಶ್ನೆ ಪತ್ರಿಕೆಯಲ್ಲಿರುವಂತಹ ಪ್ರಶ್ನೆಗೆ ಉತ್ತರಗಳು ಹೆಲ್ಪ್ ಆಗಿದೆ ಅಂತ ಭಾವಿಸಿದ್ದೀನಿ. ನೆಕ್ಸ್ಟು ಇನ್ನೊಂದು ಪ್ರಶ್ನೆ ಪತ್ರಿಕೆ ಯಾವುದು ಅಂತ ಹೇಳಿ ಅದಕ್ಕೆ ಉತ್ತರವನ್ನು ಅಪ್ಲೋಡ್ ಮಾಡ್ತೀನಿ. ಯಾರ್ಯಾರು ಇನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲವಾಗಲೇ ಸಬ್ಸ್ಕ್ರೈಬ್ ಆಗಿ ಆಲ್ ಬಟನ್ನ ಕ್ಲಿಕ್ ಮಾಡ್ಕೊಳ್ಳಿ. ವೀಡಿಯೋಸ್ಗಳು ಬರ್ತಿದ್ದಾಗೆ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಮಕ್ಕಳೇ. ಓಕೆನಾ? ಥ್ಯಾಂಕ್ ಯು. ಆಲ್ ದ ಬೆಸ್ಟ್.